ಒಬ್ಬ ಯಶಸ್ವಿ ಉದ್ಯಮಿ, ಒಬ್ಬ ಜನಪ್ರಿಯ ನಟಿ, ಬೆಂಗಳೂರಿನ ಐಷಾರಾಮಿ ಅಪಾರ್ಟ್ಮೆಂಟ್ ಮತ್ತು ಆಕಸ್ಮಿಕವಾಗಿ ನಡೆದ ಸಾವಿನ ಪ್ರಕರಣ. ಈ ಘಟನೆ ಈಗ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಜನರು ಒಂದೇ ಪ್ರಶ್ನೆ ಕೇಳುತ್ತಿದ್ದಾರೆ. ನಟಿ ಕೃಷಿ ತಾಪಂಡ ಯಾರು? ಅವರ ಹಿನ್ನೆಲೆ ಏನು? ಅವರು ಹೇಗೆ ಚಿತ್ರಣಕ್ಕೆ ಬಂದರು? ಈ ಪ್ರಕರಣದಲ್ಲಿ ಅವರ ಹೆಸರು ಯಾಕೆ ಕೇಳಿಬರುತ್ತಿದೆ? ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಯಾವುದೇ ಊಹಾಪೋಹಗಳಿಗೆ ಅವಕಾಶ ಕೊಡದೆ ಇದುವರೆಗೆ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯ ಆಧಾರದ ಮೇಲೆ ನಟಿ ಕೃಷಿ ತಾಪಂಡ ಅವರ ಜೀವನ, ಸಿನಿಮಾ ಪಯಣ ಮತ್ತು ಸದ್ಯ ಸುದ್ದಿಯಲ್ಲಿರುವ ಪ್ರಕರಣದ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡುವ ಮೊದಲು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಕನ್ನಡ ಸಿನಿಮಾ, ಟಿವಿ ಮತ್ತು ವೈರಲ್ ಸುದ್ದಿಗಳನ್ನು ಪ್ರತಿದಿನ ನೋಡಲು ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿ. ಇದೀಗ ವಿಷಯಕ್ಕೆ ಬರೋಣ. ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸುದ್ದಿವಾಹಿನಿಗಳಲ್ಲಿ ಹೆಚ್ಚು ಕೇಳಿಬರುತ್ತಿರುವ ಹೆಸರು ಎಂದರೆ ಅದು ನಟಿ ಕೃಷಿ ತಾಪಂಡ. ಆದರೆ ಈ ಹೆಸರನ್ನು ಮೊದಲ ಬಾರಿಗೆ ಕೇಳುತ್ತಿರುವವರು ಸಾಕಷ್ಟು ಜನ ಇದ್ದಾರೆ. ಕೃಷಿ ತಾಪಂಡ ಮೂಲತಃ ಕೊಡಗು ಜಿಲ್ಲೆಯವರು. ಕೊಡಗಿನ ಸುಂದರ ಪ್ರಕೃತಿಯ ನಡುವೆ ಬೆಳೆದ ಅವರು ಆರಂಭದಿಂದಲೇ ಚಿತ್ರರಂಗದವರು ಇದ್ದಾರಲ್ಲ. ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದ ಅವರು ಮೊದಲು ತಮ್ಮ ವೃತ್ತಿ ಜೀವನವನ್ನು ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಆರಂಭಿಸಿದರು. ಅವರು ಅಮೆರಿಕ ಮೂಲದ ಆಡಿಯೋ ಕಾನ್ಫರೆನ್ಸ್ ಕಂಪನಿಯೊಂದರಲ್ಲಿ ಸಹಾಯಕ ವ್ಯವಸ್ಥಾಪಕಿಯಾಗಿ ಕೆಲಸ ಮಾಡುತ್ತಿದ್ದರು. ಉತ್ತಮ ಉದ್ಯೋಗ, ಉತ್ತಮ ಸಂಬಳ ಎಲ್ಲವೂ ಇದ್ದರೂ ಅವರ ಮನಸ್ಸಿನಲ್ಲಿ ಇದ್ದ ಕನಸು ಬೇರೆ. ಅದು ಮಾಡೆಲಿಂಗ್ ಮತ್ತು ಸಿನಿಮಾ. ಆ ಕನಸಿನ ಬೆನ್ನತ್ತಿದ ಕೃಷಿ ತಾಪಂಡ ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟರು. ತಮ್ಮ ಆತ್ಮವಿಶ್ವಾಸ, ವ್ಯಕ್ತಿತ್ವ ಮತ್ತು ಸೌಂದರ್ಯದ ಮೂಲಕ ಬೇಗನೆ ಗಮನ ಸೆಳೆದರು. 2014ರಲ್ಲಿ ನಡೆದ ಮಿಸ್ ಕರ್ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದರು. ಇದೇ ಅವರ ಬದುಕಿನ ದೊಡ್ಡ ತಿರುವಾಯಿತು. ಈ ಗೆಲುವಿನ ನಂತರ ಅವರಿಗೆ ಹಲವು ಜಾಹೀರಾತುಗಳು ಮತ್ತು ಫೋಟೋಶೂಟ್ಗಳ ಅವಕಾಶಗಳು ಬಂದವು. ಅಲ್ಲಿಂದ ಚಿತ್ರರಂಗದವರ ಗಮನವೂ ಅವರತ್ತ ಹರಿಯಿತು. ಹೀಗೆ ಮಾಡೆಲಿಂಗ್ನಿಂದ ಸಿನಿಮಾ ಲೋಕದ ಬಾಗಿಲು ಅವರಿಗೆ ತೆರೆಯಿತು. ಅವರ ಮೊದಲ ಸಿನಿಮಾ ಕಹಿ, ಈ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದರು. ಸಿನಿಮಾ ವಿಭಿನ್ನ ಕಥಾಹಂದರ ಹೊಂದಿದ್ದರಿಂದ ಅವರ ಅಭಿನಯಕ್ಕೂ ಗಮನ ಸೆಳೆಯಿತು. ಆದರೆ ಅವರನ್ನು ಮನೆ ಮಾತಾಗಿಸಿದ ಸಿನಿಮಾ ಅಕಿರಾ. 2016ರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅವರು ಲಾವಣ್ಯ ಪಾತ್ರದಲ್ಲಿ ಕಾಣಿಸಿಕೊಂಡರು. ಸ್ಟೈಲಿಶ್ ಲುಕ್, ನೈಸರ್ಗಿಕ ಅಭಿನಯ ಮತ್ತು ಪರದೆ ಮೇಲಿನ ಆತ್ಮವಿಶ್ವಾಸದಿಂದ ಸಾಕಷ್ಟು ಯುವಕರ ಮನಗೆದ್ದರು. ಈ ಚಿತ್ರದ ನಂತರ ಕೃಷಿ ತಾಪಂಡ ಅವರಿಗೆ ಮತ್ತಷ್ಟು ಅವಕಾಶಗಳು ಸಿಕ್ಕವು. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಸ್ಥಾನವನ್ನು ನಿರ್ಮಿಸಿಕೊಳ್ಳುವ ಪ್ರಯತ್ನವನ್ನು ಅವರು ಮುಂದುವರೆಸಿದರು. ಅದರ ನಂತರ ವಿಜಯ ರಾಘವೇಂದ್ರ ಮತ್ತು ಕಾರುಣ್ಯ ರಾಮ್ ಅಭಿನಯದ 2 ಕನಸು ಸಿನಿಮಾದಲ್ಲಿಯೂ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡರು. ಈ ಚಿತ್ರವು ಅವರಿಗೆ ಮತ್ತಷ್ಟು ಪರಿಚಯವನ್ನು ತಂದುಕೊಟ್ಟಿತು. ನಿಧಾನವಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡ ನಟಿಯಾಗಿ ಬೆಳೆದರು. ಮುಂದಿನ ವರ್ಷಗಳಲ್ಲಿ ಅವರು ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಇರಾ, ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ಭರಾಟೆ, ಕಾಳಿದಾಸ ಮೇಷ್ಟ್ರು, ಲಂಕೆ, ಪಾವನಿ, ರೂಪಾಯಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ವಿಭಿನ್ನ ಪಾತ್ರವನ್ನು ನಿರ್ವಹಿಸಿದರು. ಸಿನಿಮಾ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ಅವರು ತಮ್ಮ ಛಾಪು ಮೂಡಿಸಿದರು. ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಅವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಯಿತು. ಬಿಗ್ ಬಾಸ್ ಮನೆಯಲ್ಲಿದ್ದ ಸಮಯದಲ್ಲಿ ಅವರ ನಗು, ಮಾತಿನ ಶೈಲಿ ಮತ್ತು ಸರಳ ವ್ಯಕ್ತಿತ್ವವನ್ನು ಹಲವರು ಮೆಚ್ಚಿಕೊಂಡಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಆದರೆ ಈಗ ಅವರ ಸಿನಿಮಾ ಅಥವಾ ಬಿಗ್ ಬಾಸ್ ಪ್ರಯಾಣಕ್ಕಿಂತ ಬೇರೆ ಕಾರಣಕ್ಕೆ ಅವರು ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಉದ್ಯಮಿ ವೈಶಾಖ್ ಅವರ ಅಸಹಜ ಸಾವಿನ ಪ್ರಕರಣದ ತನಿಖೆ ನಡೆಯುತ್ತಿದ್ದು, ಈ ಸಂಬಂಧ ಪೊಲೀಸರು ವಿವಿಧ ಆಯಾಮಗಳಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಸಾರ್ವಜನಿಕ ವರದಿಗಳ ಪ್ರಕಾರ ಘಟನೆ ನಡೆದ ಸ್ಥಳ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದ ಕೆಲವು ಮಾಹಿತಿಗಳ ಹಿನ್ನೆಲೆಯಲ್ಲಿ ಕೃಷಿ ತಾಪಂಡ ಅವರ ಹೆಸರು ಸುದ್ದಿಯಲ್ಲಿ ಕೇಳಿಬಂದಿದೆ. ಆದರೆ ತನಿಖೆ ಇನ್ನೂ ಮುಂದುವರೆದಿದ್ದು, ಅಂತಿಮ ಸತ್ಯಾಂಶವನ್ನು ಪೊಲೀಸರು ಮತ್ತು ನ್ಯಾಯಾಂಗ ಪ್ರಕ್ರಿಯೆಗೆ ಸ್ಪಷ್ಟಪಡಿಸಬೇಕಿದೆ. ಓಕೆ, ಧನ್ಯವಾದಗಳು ಫ್ರೆಂಡ್ಸ್. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.